ಇವತ್ತು ನಾನು ಅತ್ಯಂತ ಆಸಕ್ತಿದಾಯಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಈ ದೇವಾಲಯದ ಬಗ್ಗೆ ಒಂದು ಕತೆ ಇದೆ. ಆ ಕತೆ ಕೇಳಿದರೆ ಸ್ವಲ್ಪ ಆಶ್ಚರ್ಯವಾಗಬಹುದು. ಯಾಕಂದರೆ ಈ ದೇವಾಲಯವನ್ನು ಕಟ್ಟಿದವರು ಯಾರು? ಇದು ಸಾಮಾನ್ಯವಾಗಿ ಊಹಿಸುವಂತಹ ಕತೆ ಅಲ್ಲ. ಒಂದು ಸಮಯದಲ್ಲಿ ಇಲ್ಲಿ ನಡೆದ ಒಂದು ಘಟನೆ ಇಡೀ ಊರನ್ನೇ ಆಶ್ಚರ್ಯಪಡಿಸಿತು. ಈ ದೇವಸ್ಥಾನ ನಿರ್ಮಾಣಕ್ಕೆ ಕಾರಣವಾದ ಒಬ್ಬ ವ್ಯಕ್ತಿ ಯಾರು? ಈ ಎಲ್ಲಾ ಕಥೆಯನ್ನ ನಾನು ನಿಮ್ಗೆ ನಿಧಾನವಾಗಿ ಹೇಳ್ತೀನಿ. ನಾನಿವಾಗ ಹೇಳಕ್ ಬಂದಿರೋ ಕತೆ ಮೈಸೂರು ಜಿಲ್ಲೆಯ ಸಮೀಪದಲ್ಲಿರುವ ಮೂಗೂರು ತ್ರಿಪುರ ಸುಂದರಿ ದೇವಿ ದೇವಸ್ಥಾನ. ಸುಮಾರು 850 ವರ್ಷಗಳಷ್ಟು ಪುರಾತನವಾದ ತ್ರಿಪುರ ಸುಂದರಿ ಅಮ್ಮನವರ ಈ ದೇವಾಲಯವು ಮೂಗೂರು ಎಂಬ ಪ್ರದೇಶದಲ್ಲಿದ್ದು, ಈ ತಾಯಿಯನ್ನ ತಿಬ್ಬಾದೇವಿ ಅಂತ ಕರೆಯಲಾಗುತ್ತೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬ ತ್ರಿಮೂರ್ತಿಗಳ ಶಕ್ತಿಯಿಂದ ಅವತರಿಸಿರುವ ಈ ದೇವಿಯು ದುಷ್ಟರನ್ನು ಶಿಕ್ಷಿಸಿ ಇಷ್ಟರನ್ನು ರಕ್ಷಿಸುತ್ತಾಳೆ. ಅತ್ಯಂತ ಸುಕೋಮಲವಾದ ಮುಖವನ್ನು ಹೊಂದಿರುವ ಈ ತಾಯಿಯ ವಿಗ್ರಹವನ್ನ ಕಪ್ಪು ಬಣ್ಣದ ಶಿಲೆಯಲ್ಲಿ ಕೆತ್ತಲಾಗಿದ್ದು, ದೇವಿಯು ಕುಳಿತ ಭಂಗಿಯಲ್ಲಿ ಅಭಯ ಹಸ್ತವನ್ನ ಹಿಡಿದು ಭಕ್ತರಿಗೆ ದರ್ಶನವನ್ನ ನೀಡ್ತಾ ಇದ್ದಾಳೆ. ಸುಂದರವಾದ ಗರ್ಭಗೃಹ, ಮುಖಮಂಟಪವನ್ನು ಹೊಂದಿರುವ ಈ ಆಲಯವು ಯಾವುದೇ ರಾಜಗೋಪುರವನ್ನ ಹೊಂದಿಲ್ಲ ಎನ್ನುವುದು ಈ ಆಲಯ ವಿಶೇಷತೆಯಾಗಿದೆ. ಅಲ್ಲದೆ ಈ ಆಲಯವನ್ನ ಮುಸ್ಲಿಂ ಪಾಳೆಗಾರನಾದ ನವಾಬ್ ಬಾಬಾ ಸಾಹೇಬ್ ಈ ದೇವಾಲಯವನ್ನು ನಿರ್ಮಿಸಿದ್ದಾನೆ. ಈ ಸಾಹೇಬ ಈ ದೇವಸ್ಥಾನವನ್ನು ಕಟ್ಟಲು ಇಂದಿನ ಕತೆ ಕೂಡ ಇದೆ. ಬಹಳ ಹಿಂದೆ ಈ ನವಾಬ್ ಸಾಹೇಬ್ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಸೈನಿಕರೊಂದಿಗೆ ದಂಡೆತ್ತಿ ಹೋಗುವಾಗ ವಿಶ್ರಾಂತಿ ಪಡೆಯಲು ಮೂಗೂರು ಸಮೀಪದ ಹೊಸಳ್ಳಿ ಎಂಬ ಗ್ರಾಮದಲ್ಲಿ ಇರುವ ನೇರಳೆ ಮರ ಕೆಳಗೆ ಕಲ್ಲಿನ ಮೇಲೆ ಕುಳಿತುಕೊಂಡು ವಿಶ್ರಾಂತಿಯನ್ನ ಪಡಿತಾ ಇದ್ದನು. ಆ ಸಮಯದಲ್ಲಿ ಅವನಿಗೆ ಬೆಳಕೊಂದು ಕಾಣಿಸಿಕೊಂಡು, ನಾನು ಈ ಕಲ್ಲಿನಲ್ಲಿರುವ ಐಕ್ಯವಾದ ದೇವತೆ, ನೀನು ನನ್ನ ಮೇಲೆ ತಲೆ ಇಟ್ಟು ಮಲಗಿದ್ದೀಯ, ಆದ್ದರಿಂದ ನಾನು ಪ್ರತ್ಯಕ್ಷವಾದೆ ಎಂದು ಹೇಳುತ್ತಾಳೆ. ಆಗ ನವಾಬನು, ನನಗೆ ಅಲ್ಲ ಮಾತ್ರ ದೇವರು, ನೀನು ದೇವಿ ಎಂದು ನಾನು ನಂಬೋದಿಲ್ಲ. ನೀನು ನಿಜವಾದ ದೇವಿ ಎಂದು ನಂಬಬೇಕಂದರೆ ಒಣಗಿರುವ ಜೋಳದ ಕಡ್ಡಿಯನ್ನ ಚಿಗುರು ಮಾಡುವಂತ ದೇವಿಗೆ ಪರೀಕ್ಷೆ ಮಾಡ್ತಾನೆ. ತಾಯಿಯ ಪವಾಡದಿಂದ ಆ ಜೋಳದ ಕಡ್ಡಿಯು ಚಿಗುರೊಡೆಯುತ್ತೆ. ಇದನ್ನ ಪ್ರತ್ಯಕ್ಷವಾಗಿ ಕಂಡ ನವಾಬ್ ಸಾಹೇಬನು ತನ್ನ ಪ್ರಾಯಶ್ಚಿತಕ್ಕೋಸ್ಕರ ತ್ರಿಪುರ ಸುಂದರಿ ಅಮ್ಮನವರಿಗೆ ಮೂಗೂರಿನಲ್ಲಿ ಒಂದು ಭವ್ಯವಾದ ಆಲಯವನ್ನು ನಿರ್ಮಿಸಿದ್ದಾನೆ ಎಂದು ಹೇಳಲಾಗುತ್ತೆ. ಸಾಮಾನ್ಯವಾಗಿ ನಾವು ದೇವಾಲಯಕ್ಕೆ ಹೋದಾಗ ದೇವರಿಗೆ ಕೈ ಮುಗಿದು ನಮಸ್ಕರಿಸಿ ಬರ್ತೀವಿ. ಆದರೆ ಈ ದೇವಾಲಯಕ್ಕೆ ಹೋದರೆ ಮೂಗನ್ನ ನೆಲಕ್ಕೆ ಮುಟ್ಟಿಸಿ ಕೈ ಮುಗಿದು ಪ್ರಾರ್ಥಿಸಬೇಕು ಎಂಬ ಪ್ರತೀತಿ ಇದೆ. ಈ ರೀತಿ ಮಾಡಿದ್ರೆ ಮಾತ್ರ ದೇವಿಯ ದರ್ಶನ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಮೂಗನ್ನ ಕೆಳಗೆ ಮುಟ್ಟಿಸಿ ನಮಸ್ಕರಿಸಿದ್ರೆ ನಮ್ಮೊಳಗಿನ ಅಹಂಕಾರವು ದೂರವಾಗಿ ಮನದಲ್ಲಿ ಭಕ್ತಿಯ ಸಿಂಚನವಾಗುತ್ತದೆ ಎಂಬುದು ಇದರ ಅರ್ಥ. ಈ ದೇವಾಲಯಕ್ಕೆ ಬಂದು ತಾಯಿಯ ದರ್ಶನವನ್ನು ಮಾಡಿದರೆ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತದೆ. ಕೌಟುಂಬಿಕ ಸಮಸ್ಯೆ, ಸಂತಾನ ಸಮಸ್ಯೆ, ಮದುವೆ ವಿಳಂಬ ಸಮಸ್ಯೆ, ಇನ್ನು ಹಲವಾರು ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ಇಲ್ಲಿ ನಡೆಯುವ ಬಂಡಿ ಉತ್ಸವದಲ್ಲಿ ಪಾಲ್ಗೊಂಡ್ರೆ ಸಕಲ ಪಾಪಗಳು ಪರಿಹಾರ ಆಗುತ್ತೆ ಎಂದು ಇಲ್ಲಿಗೆ ಬರುವ ಭಕ್ತರು ನಂಬುತ್ತಾರೆ. ಇದಷ್ಟೇ ಅಲ್ಲದೆ ಜನವರಿ ತಿಂಗಳು ಮತ್ತೆ ಫೆಬ್ರವರಿ ತಿಂಗಳಲ್ಲಿ ದೇವಿಯ ಜಾತ್ರಾ ಮಹೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಈ ಸಮಯದಲ್ಲಿ ಹೊಸಳ್ಳಿ ಗ್ರಾಮದಲ್ಲಿ ಇರುವ ನೇರಳೆ ಮರದ ರೆಂಬೆಯನ್ನ ರಾತ್ರಿ ಸಮಯದಲ್ಲಿ ಒಬ್ಬ ವ್ಯಕ್ತಿ ಕಡಿದು ಬರ್ತಾನೆ. ಆದರೆ ದೇವಿಯ ಪವಾಡವೆಂಬಂತೆ ಆ ಮರದ ರೆಂಬೆಯು ಚಿಗುರು ಹೊಡೆದಿರುತ್ತೆ. ಈ ಚಿಗುರನ್ನು ತಂದು ದೇವಸ್ಥಾನದಲ್ಲಿ ಇಟ್ಟು 9 ದಿನಗಳ ಕಾಲ ವಿಶೇಷ ಪೂಜೆ ಮಾಡುವ ಈ ಕ್ಷೇತ್ರದಲ್ಲಿ ತಲತಲಾಂತರಗಳಿಂದ ನಡೆದುಕೊಂಡು ಬಂದಿದೆ. ಎಷ್ಟೋ ಜನರು ಈ ದೇವಿಯನ್ನ ದರ್ಶನ ಮಾಡಿ ನೆಮ್ಮದಿಯಿಂದ ಜೀವನವನ್ನು ನಡೆಸುತ್ತಿದ್ದಾರೆ. ಭಕ್ತರ ಸಂಕಷ್ಟವನ್ನು ನೀಗಿಸುವ ಈ ದೇವಿಯನ್ನ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 9:30ವರೆಗೂ ಈ ದೇವಿಯ ದರ್ಶನವನ್ನು ಪಡೆಯಬಹುದು. ಇಲ್ಲಿಗೆ ಬರುವ ಭಕ್ತರು ದೇವಿಗೆ ಹೂವಿನ ಸೇವೆ, ಪಂಚಾಮೃತ ಅಭಿಷೇಕ, ಕುಂಕುಮಾರ್ಚನೆ, ವಿಳ್ಳೆದೆಲೆ ಸಮರ್ಪಣೆ, ಕ್ಷೀರಾಭಿಷೇಕ, ಎಳನೀರು ಅಭಿಷೇಕ ಸಮರ್ಪಣೆ ಇವೆಲ್ಲವೂ ಕೂಡ ಈ ದೇವಾಲಯದಲ್ಲಿ ಮಾಡಿಸಬಹುದು. ಆಮೇಲೆ ನಾನು ಅಕ್ಕ ಇಲ್ಲಿ ಬ್ರಾಸ್ಲೆಟ್ ತೊಗೊಂಡ್ವಿ, ನಾನು ಮತ್ತು ಸುಚಿ ಅಕ್ಕ. ನೋಡಿದಾಗ ಆಸೆ ಆಗ್ತಿತ್ತು, ಅವಾಗ ಅಕ್ಕ ತೊಗೊಳ್ಳೋಣ ಬಾ ಅಂತ ಅಂದರು. ಹಾಗೆ ಈ ಬ್ರಾಸ್ಲೆಟ್ ತೊಗೊಂಡೆ, ನಾವು ಅಕ್ಕನೂ ತೊಗೊಂಡ್ಲು, ಹಾಗೆ ಕಾವಿಂಗು ತೊಗೊಂಡಿದ್ದೀವಿ. ಚೆನ್ನಾಗಿದೆ ಅಲ್ಲ? ದೇಶೇಶ್ವರ ಉದ್ಭವ ಮೂರ್ತಿ ಇದು. 4-5 ಶತಮಾನ. ಇದು ಸಪ್ತಮಾತೃಕೆಯರು.
7 ಜನ ಅತ್ತಂಗಿರು. ಪಕ್ಕದಲ್ಲಿರೋದು ಆದಿಶಂಕರಾಚಾರ್ಯ ಸ್ಥಾಪನೆ ಮಾಡಿರೋ ಲಿಂಗ ಶಂಕರೇಶ್ವರ. ಅದು ಕಟ್ಟಿಸ್ತಾರು ದಾಳಗೌಡರು ಅಂತ ತಾಳಕಾರೇಶ್ವರ. 2 ಹೆಸರು. ಇದಿಷ್ಟು ಇದಿದ್ದು. ಹಾಗೆ ನಾವು ಶ್ರೀ ಅಷ್ಟಭೈರವ ಸಮೇತ ಕತ್ತಲೆ ಮನೆ ಸಿದ್ದೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಹೋದ್ವಿ. ಇದು ತ್ರಿಪುರ ಸುಂದರಿ ದೇವಸ್ಥಾನ ಇತ್ತಲ್ಲ, ಅದು ಪಕ್ಕದ ರೋಡಲ್ಲಿ ಈ ದೇವಸ್ಥಾನ ಇರೋದು. ಈ ಗಣೇಶ ಏನಕ್ಕೆ ಎತ್ತಾ ಇದ್ದಾರೆ ಅಂದ್ರೆ, ನಾವ್ ಅನ್ಕೊಂಡಿದ್ ಕೆಲ್ಸ ಏನಾದ್ರೂ ಆಗ್ಬೇಕು ಅಂದ್ರೆ ನಾವು ಈ ಗಣೇಶನ ಎತ್ತಕ್ಕಾಗತ್ತೆ. ಲೈಕ್ ಸ್ವಲ್ಪ ಲೇಟ್ ಆಗತ್ತೆ ಅಂದಾಗ ಈ ಗಣೇಶ ಕಲ್ನ ಎತ್ತಕ್ಕಾಗಲ್ಲ, ವೆಯ್ಟ್ ಆಗತ್ತೆ ಅಂದ್ರೆ ಭಾರ ಆಗತ್ತೆ. ಈ ಗಣೇಶ ಕಲ್ನ 3 ಸತಿ ಎತ್ತಬೇಕು. ಕತ್ತಲಮನೆ ಸಿದ್ದೇಶ್ವರ ಅಷ್ಟಭೈರವ ಅಂತ ಈ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡ್ಕೊತಾರೆ ಆ ಸಂಕಲ್ಪ ಆಗುತ್ತೆ ಅಂದ್ರೆ ಬರ್ತಿರೋದು ಬರೋದು. ದೇವಸ್ಥಾನ ಈಗಿರ್ನಿಲ್ಲ, ಒಂಥರ ಎಲ್ಲ ಗಿಲಾಕಿ ಎಲ್ಲ ಇಟ್ಕೊಂಡು ಇತ್ತು. ವರ್ಷ ಬಂದಾಗ ಪೂಜೆ ಮಾಡ್ತಿದ್ದು. ಈಗ ಒಂದು 16 ವರ್ಷದಿಂದ ನಾವು ಮಾಡ್ತಾ ಇದ್ವಿ. ಇದು ರೆಡಿಯಾಗಿ 1 ವರ್ಷ. ಇದು ಅಷ್ಟಭೈರವ ಕತ್ತಲಮನೆ ಸಿದ್ದೇಶ್ವರ ಅಂತ. ಅದ್ರ ಶಿವಂದು ಒಂದು ರೂಪ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.